ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡು ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋನ ಶುರು ಮಾಡೋಣ ಬನ್ನಿ. ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋದಲ್ಲಿ ಇತ್ತೀಚೆಗೆ ತುಂಬ ಸ್ಕ್ಯಾಮ್ಗಳಾಗ್ತಿದೆಯಲ್ವಾ, ಅದರಲ್ಲಿ ಒಂದು ಬಹಳ ಮುಖ್ಯವಾದ ಸ್ಕ್ಯಾಮ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ದಯಮಾಡಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಮೆಂಬರ್ಸ್ಗೆ ಶೇರ್ ಮಾಡಿ. ಅವ್ರಿಗೂ ಸಹ ಈ ಒಂದು ವಿಡಿಯೋದಿಂದ ಏನಾದರೂ ಉಪಯೋಗ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೀವು ಮನೆಯಿಂದ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಯಾರಾದರೂ ಅಪರಿಚಿತ ವ್ಯಕ್ತಿಗಳಾಗಿರ್ಬೋದು, ಅಥವಾ ಯಾರಾದರೂ ನಿಮ್ಮ ಹತ್ರ ಬಂದು ನನ್ನ ಮೊಬೈಲ್ ಕಳೆದೋಗಿದೆ ಅಥವಾ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಸ್ವಲ್ಪ ಅರ್ಜೆಂಟ್ ಇದೆ, ಎಮರ್ಜೆನ್ಸಿ ಇದೆ, ಯಾರಿಗಾದ್ರೂ ಒಂದು ಫೋನ್ ಮಾಡ್ಕೊಡ್ತೀನಿ ಅಂತ ಕೇಳಿದಾಗ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಿ. ಯಾಕಂದರೆ ಅವರು ನಿಮಗೆ ಬರ್ತಂತಹ ಫೋನ್ ಕಾಲ್ಗಳು ಹಾಗೆ ಮೆಸೇಜ್ಗಳನ್ನ ಅವ್ರಿಗೆ ಬೇಕಾದಂತಹ ಫೋನ್ ನಂಬರ್ಗಳಿಗೆ ಫಾರ್ವರ್ಡ್ ಮಾಡ್ಕೊಳ್ತಾರೆ. ಇದರಿಂದ ನಮ್ಮ ಬ್ಯಾಂಕ್ನಲ್ಲಿರುವಂತಹ ಹಣನ ಸಹ ಅವರು ಲೂಟಿ ಮಾಡ್ಬೋದು. ಯಾಕಂದರೆ ಅವರಿಗೆ ಯಾವುದೇ ಆದರೂ ಒ ಟಿ ಪಿ ಆಗಿರ್ಬೋದು ಅಥವಾ ಯಾವುದೇ ಮೆಸೇಜ್ ಫೋನ್ ಕಾಲ್ಗಳು ಎಲ್ಲ ಅವರು ಫಾರ್ವರ್ಡ್ ಮಾಡಿರೋದ್ರಿಂದ ಎಲ್ಲ ಅವ್ರ ಮೊಬೈಲ್ಗೆ ಹೋಗೋದ್ರಿಂದ ನಾವು ಸ್ವಲ್ಪ ಎಚ್ಚರಿಕೆ ವಹಿಸಲೇಬೇಕಾಗುತ್ತೆ. ನೀವು ಯಾರಾದರೂ ಅಪರಿಚಿತ ವ್ಯಕ್ತಿಗಳಿಗೆ ಮೊಬೈಲ್ ಕೊಡುವ ಮುಂಚೆ ಸ್ವಲ್ಪ ನಿಗಾವನ್ನು ವಹಿಸಿ. ಕೆಲವೊಬ್ಬ ಸ್ಕ್ಯಾಮರ್ಗಳು ಈ ರೀತಿ ಮಾಡೋದ್ರಿಂದ ಪಾಪ ಯಾರಾದ್ರೂ ನಿಜವಾಗ್ಲೂ ಅವ್ರ ಕಷ್ಟದಲ್ಲಿದ್ರೂ ನಾವು ಸಹಾಯ ಮಾಡೋಕ್ಕೆ ಹಿಂದೆ ಮುಂದೆ ನೋಡಬೇಕಾದಂತಹ ಪರಿಸ್ಥಿತಿ ನಮಗೀಗ ಬಂದೊದಗಿದೆ ಅಲ್ವಾ ಸ್ನೇಹಿತರೆ. ಅವರು ಮೊದಲಿಗೆ ನಿಮ್ಮ ಹತ್ರ ಮೊಬೈಲ್ನ ಇಸ್ಕೊಂಡು ಅವರು ಫೋನ್ ಮಾಡೋ ರೀತಿಯೇ *401# ಈ ಒಂದು ನಂಬರ್ನ ಹಾಕಿ ಅದ್ರ ಮುಂದೆ ಅವ್ರಿಗೆ ಯಾವ ನಂಬರಿಗೆ ಫಾರ್ವರ್ಡ್ ಆಗಬೇಕಾಗಿರುತ್ತೆ ಆ ಒಂದು ಫೋನ್ ನಂಬರ್ನ ಹಾಕ್ಕೊಳ್ತಾರೆ. ಅದಾದಮೇಲೆ ನಿಮಗೆ ಬರ್ತಕ್ಕಂತಹ ಫೋನ್ಗಳು ಎಲ್ಲ ಸಹ ಅವರ ಒಂದು ಯಾವ ನಂಬರಿಗೆ ಅವರು ಫಾರ್ವರ್ಡ್ ಮಾಡ್ಕೊಂಡಿರ್ತಾರೆ ಆ ಒಂದು ನಂಬರ್ಗೆ ಹೋಗುತ್ತೆ. ಹಾಗಾದರೆ ನೀವು ನಿಮ್ಮ ನಂಬರ್ ಫಾರ್ವರ್ಡಿಂಗ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಇವಾಗ ಹೇಳ್ಕೊಡ್ತೀನಿ ನೋಡಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೀವು ಈಗಲೇ ನಿಮ್ಮ ಮೊಬೈಲ್ ಫೋನ್ನ ತಗೊಂಡು *#67# ಈ ಒಂದು ನಂಬರ್ಗೆ ನೀವು ಡಯಲ್ನ ಮಾಡಿ ನೋಡಿ. ಇವಾಗ ನಾನು ಸಹ ಡಯಲ್ ಮಾಡ್ತಾಯಿದ್ದೀನಿ ನೋಡಿ. ಕಾಲ್ ಫಾರ್ವರ್ಡಿಂಗ್ ವಾಯ್ಸ್ ನಾಟ್ ಫಾರ್ವರ್ಡೆಡ್ ಅಂತ ತೋರಿಸ್ತಾ ಇದೆ ನನಗಿದು. ಅಂದರೆ ನನ್ನ ಒಂದು ನಂಬರು ನಾಟ್ ಫಾರ್ವರ್ಡೆಡ್ ಅಂದರೆ ಇದು ನನ್ನ ಒಂದು ಫೋನ್ ಯಾವುದೇ ರೀತಿ ಫಾರ್ವರ್ಡೆಡ್ ಆಗಿಲ್ಲ. ಹಾಗೆ ಅಪ್ಪಿತಪ್ಪಿ ನಿಮ್ಮ ಒಂದು ಫೋನ್ ನಂಬರ್ ಫಾರ್ವರ್ಡೆಡ್ ಆಗಿತ್ತು ಅಂತ ಅಂದರೆ ಏನು ಮಾಡಬೇಕು ಅನ್ನೋದನ್ನು ಸಹ ನಾನು ಹೇಳ್ಕೊಡ್ತೀನಿ ನೋಡಿ. ಇವಾಗ ಅಪ್ಪಿತಪ್ಪಿ ನಿಮ್ಮ ಒಂದು ಫೋನ್ ನಂಬರ್ ಫಾರ್ವರ್ಡೆಡ್ ಆಗಿದ್ದರೆ ಅದಕ್ಕೆ ನೀವು ಏನು ಮಾಡಬೇಕಪ್ಪ ಅಂದರೆ #002# ಈ ಒಂದು ಫೋನ್ ನಂಬರಿಗೆ ನೀವು ಡಯಲ್ ಮಾಡಿದರೆ ಸಾಕು, ನಿಮ್ಮದು ಫಾರ್ವರ್ಡ್ ಆಗಿರುವಂತಹ ಫೋನ್ ನಂಬರ್ ಅನ್ಫಾರ್ವರ್ಡ್ ಆಗುತ್ತೆ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆದಷ್ಟು ಎಚ್ಚರಿಕೆಯಿಂದ ಇರಿ. ಯಾರಿಗಾದ್ರೂ ಮೊಬೈಲ್ ಕೊಟ್ಟಾದಮೇಲೆ ಒಂದು ಸತಿ ಈ ಒಂದು ನಂಬರ್ನಾಗೆ ಡಯಲ್ ಮಾಡಿ ನೋಡಿ, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಇನ್ಫಾರ್ಮೇಷನ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮುಂದೆ ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.